ಪಾರ್ಥ, ಅಪೇಕ್ಷಾ, ಇನ್ಮೇಲೆ ನಾನು ಏನು ಹೇಳ್ತೀನೋ ಅದನ್ನೇ ಕೇಳಬೇಕು, ಹಾಗೆ ಮಾಡಬೇಕು. ಇಲ್ಲಿ ಏನು ನಡೀತಲ್ಲ ಇದೆಲ್ಲದಕ್ಕೂ ನಾನೇ ಜವಾಬ್ದಾರಿ. ನಾನೇ ಮುಂದೆ ನಿಂತು ಈ ಮದುವೆ ಮಾಡಿಸಿದ್ದು ಅಂತ ಹೇಳ್ತೀನಿ, ನೀವು ಅದನ್ನೇ ಹೇಳಬೇಕು. ಅಲ್ಲ ಪ್ಲೀಸ್, ನೀನು ಅದನ್ನೇ ಹೇಳಬೇಕು. ನೀವೇ ಮಾಡ್ಕೊಂಡ್ರಿ ಅಂತ ಗೊತ್ತಾದರೆ ಎಲ್ಲರೂ ನಿಮ್ಮ ವಿರುದ್ಧ ಆಗ್ತಾರೆ. ನಾನು ಮಾಡಿಸಿದ್ದು ಅಂತ ಹೇಳಿದ್ರೆ ಬೇರೆ ಥರ ಆಗುತ್ತೆ. ಅರ್ಥ ಆಯ್ತಾ? ಓಕೆ. ಬನ್ನಿ, ಬಮ್ಮ. ಇವತ್ತು ಕಾಫಿಗೆ ಸಕ್ಕರೆ ಕಮ್ಮಿ ಆಗಿದೆ. ಆರೋಗ್ಯಕ್ಕೆ ಅದೇ ಒಳ್ಳೇದು. ಶುಗರ್ ಕಂಟ್ರೋಲಲ್ಲಿರುತ್ತೆ, ಹಂಗೆ ಕುಡಿ. ನೋಡ್ತೀನಿ. ಯಾರೇದು? ಯಾರು ಬಂದಿದ್ದಾರೆ? ಮತ್ತೆ ಮಾವ, ದಯವಿಟ್ಟು ನೀವು ಯಾರು ಪ್ಯಾನಿಕ್ ಆಗಬೇಡಿ. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ. ಆಗಬಾರ್ದೇನೋ ಆಗಿಲ್ಲ, ಇಲ್ಲಿ ಯಾವ ತಪ್ಪು ನಡೆದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ಬಿಟ್ಟಿದ್ದಾರೆ. ಅದನ್ನು ಮರೆಯೋಕ್ಕಾಗದಿರೋಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಸೇರಿ ಭವಿಷ್ಯದ ಬಗ್ಗೆ ಏನೇನು ಕನಸು ಕಂಡಿದ್ದಾರೆ, ಆಸೆ ಪಟ್ಟಿದ್ದಾರೆ. ಅವರಿಬ್ಬರನ್ನು ದೂರ ಮಾಡೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಅಷ್ಟೊಂದು ಈಸಿಯಾಗಿ ಮರ್ತೋಗೋ ಪ್ರೀತಿನೂ ಅಲ್ಲ ಅವ್ರದ್ದು. ಒಂದು ವೇಳೆ ನಾವು ದೂರ ಮಾಡಿದರೆ ಆ ನೋವು ನಮ್ಮನ್ನು, ಇವ್ರನ್ನ ಕಡೆವರೆಗೂ ಕಾಡ್ತಿತ್ತು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನೇ ಮುಂದೆ ನಿಂತು ಇವ್ರ ಮದುವೆ ಮಾಡಿಸ್ದೆ. ನೋಡಿ, ಈಗೇನೇ ಆಗಿದ್ರು ಅದಕ್ಕೆ ನಾನೇ ಜವಾಬ್ದಾರಿ. ಒಂದು ವೇಳೆ ನಿಮಗೆ ತಪ್ಪು ಅಂತ ಅನ್ಸಿದ್ರು ಅದಕ್ಕೆ ನಾನೇ ಹೊಣೆ. ಒಂದೇ ಒಂದು ರಿಕ್ವೆಸ್ಟ್ ಮಾವ, ದಯವಿಟ್ಟು ಇವರಿಬ್ಬರಿಗೂ ನೀವು ಯಾರು ಏನು ಅನ್ಬೇಡಿ. ಇವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಪ್ಲೀಸ್ ಇವರಿಬ್ಬರನ್ನ ಕ್ಷಮಿಸ್ಬಿಡಿ, ಪ್ರೀತಿನ ಒಪ್ಕೊಳ್ಳಿ. ಮಾವ, ಮಾತಾಡಿ. ಇಷ್ಟೊಂದು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಹೊಳಿ ಅಂದರೆ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ನಮ್ಗೆ ಯಾಕೆ ಒಂದು ಮಾತು ಹೇಳಲಿಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಬೇರೆಯವರಾಗಿದ್ರೆ ಬೇರೆ ಲೆಕ್ಕ, ಆದ್ರೆ ನೀವು ಯಾಕೆ ಹಿಂಗೆ ಮಾಡಿದ್ರಿ? ನನಗೆ ಅದು ನೋವಾಗ್ತಾ ಇರೋದು. ಫಸ್ಟ್ ಟೈಮ್ ನನಗೂ ನಿನ್ನ ಮೇಲೆ ಬೇಜಾರಾಗ್ತಿದೆ ಅಣ್ಣ. ನೀನು ಹೀಗೆಲ್ಲ ಯಾರ ಮನಸ್ಸನ್ನು ನೋಯಿಸೋನಲ್ಲ. ಯಾಕಣ್ಣ ಹೀಗೆ ಮಾಡಿದೆ? ಹೇಳಿ ಅಂದರೆ ಯಾಕೆ ಹೀಗೆ ಮಾಡಿದ್ರಿ? ಅವರಿಬ್ಬರನ್ನು ಕಾಯೋ ಜವಾಬ್ದಾರಿ ನಿಂದು. ಈ ಅಮ್ಮನ ಮಾತನ್ನ ನೀನು ನಡೆಸ್ಕೊಡ್ತೀಯಲ್ವಾ? ಬಾಸ್, ಏನು ಬಾಸ್ ಇದು? ನಾವೇನೋ ಅನ್ಕೊಂಡ್ರೆ ಏನೋ ಆಗೈತಲ್ಲ. ನಿಮ್ಮ ಅಣ್ಣ ಬೌನ್ಸರ್ಸ್ನೆಲ್ಲ ಕರೆಸಿ ಯಗ್ಗ ಮುಗ್ಗ ಹೊಡ್ಸಾಕ್ಬಿಟ್ರಲ್ಲ ಬಾಸ್. ನಮ್ಮ ಅಣ್ಣ ಬರ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ ಕಣೋ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ವಿ ಎಲ್ಲಾನು.
ಎಲ್ಲ ಹಾಳಾಗೋಯ್ತು. ಏನ್ ಅನ್ಕೊಂಡ್ರು ಎಲ್ಲ ನೋಡಿ. ಎಲ್ಲರೂ ನಿಮ್ಮ ಸಿಮ್ ಕಾರ್ಡ್ನ ಡಿಸ್ಟ್ರಾಯ್ ಮಾಡ್ಬೇಕು. ಯಾರೊಬ್ರು ಫೋನ್ ಮುಟ್ಟೋ ಹಾಗಿಲ್ಲ, ಅರ್ಥ ಆಯ್ತಲ್ಲ? ಯಾರಾದ್ರೂ ಸಿಟಿ ಬಿಟ್ಟು ದೂರ ಹೋಗಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನಾನಾಗ ಫೋನ್ ಮಾಡೋವರೆಗೂ ಯಾರೊಬ್ರು ಸಿಟಿ ಕಡೆ ತಲೆ ಹಾಕಬಾರ್ದು. ಬಾಸ್ ಅರ್ಥ ಆಯ್ತು? ನಿಮ್ಗೆ ಏನ್ ತಲುಪಬೇಕೋ ಅದು ತಲುಪುತ್ತೆ. ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಯಾರು ಈ ಕಡೆ ತಲೆ ಹಾಕ್ಬೇಡಿ ಅಷ್ಟೇ ನೋಡಿ. ಓಕೆ ಬಾಸ್. ಲೋಕೆ ನಿಮ್ಮ ರೂಮಿಗೆ ಹೋಗ್ಬಿಡೋಣ ಎಲ್ಲರೂ. ಲೋಕೆಲ್ಲೋ ಏನಾಯ್ತು ಬಾಸ್? ಒಂದು ಎಡವಟ್ ಆಗಿದೆ ಬಾಸ್. ಲೋಕಿ ಮಿಸ್ ಆಗಿದ್ದಾನ ಬಾಸ್. ನಿಮ್ಮ ಜೊತೆಗಿದ್ದು ಒಬ್ಬ ಹುಡುಗ ನೋಡ್ಕೊಳಕ್ ಆಗಲ್ವೇನ್ರ ನಿಮ್ ಕೈಲಿ? ಏನ್ ಕೆಲಸ ಮಾಡ್ತೀರಾ? ಲೇ ಅವನ್ ಫೋನ್ ಮಾಡ್ಬೋದು. ಸ್ಪೀಕರ್ ಆನ್ ಮಾಡು. ಯಾರೋ ಬಿಡ ಬಾಯಿ. ಯಾರ ಬಾಸ್? ಏನೇನ ಮಾಡಕ್ಕೆ ಹೇಳಿದ? ಹಲೋ ಹೇಳಿ ಬಾಸ್, ಯಾರು ಬೇಕಿತ್ತು? ಹಲೋ ಯಾರು ನೀವು? ನಾನೇ. ನೀವ್ಯಾರು ಅಂತ ಹೇಳಿ ಬಾಸ್. ತಲೆ ಇಟ್ಟಲ್ಲ ಮಾತಾಡಬೇಡ. ಯಾರು ನೀನು? ಲೋಕಿಯಲ್ಲೋ? ನಿಮ್ಮ ಲೋಕಿ ಇಲ್ಲೇ ನನ್ನ ಹತ್ರ ಸೇಫ್ ಆಗಿದ್ದಾನೆ. ನೀವ್ಯಾರು ಅಂತ ಹೇಳಿಲ್ವಲ್ಲ ಬಾಸ್? ನಿಮ್ಮ ನಂಬರ್ನ ಇದರಲ್ಲಿ ಬಾಸ್ ಅಂತ ಸೇವ್ ಮಾಡಿದ್ದಾರೆ. ಯಾರು ಬಾಸ್ ನೀವು? ಹಲೋ ಕಟ್ ಮಾಡ್ಬಿಡ್ನಲ್ಲ ನಿಮ್ಮ ಬಾಸು. ಏನನ್ನ ಕೆಲಸ ಮಾಡಕ್ಕೆ ಹೇಳಿದ್ದು? ಯಾರು ಹೇಳೋದು? ಎಂತ ಕೆಲಸ ಆಯ್ತು. ಹೋಗಿ ನನ್ನ ದುಶ್ಮನ್ ಆನಂದ್ ಕೈಗೆ ತಗ್ಲಾಕೊಂಡಿದ್ದಾನಲ್ಲೋ. ಏನಾಗ್ಬಾರ್ದು ಅನ್ಕೋತೀನ. ಪದೇ ಅದೇ ಆಗುತ್ತೆ ಕರ್ಮ. ಲೋಕಿ ಹೇಗೆ ಹುಡುಗ ಶಾಂಗ ಬಾಯ್ ಬಿಡಲ್ಲ ತಾನೆ? ಅಥವಾ ಎರಡೇಟ್ ಆಗ್ತಿದ್ದಾಗೆ ಬಾಯ್ ಬಿಡ್ಬಿಡ್ತಾನ? ಇಲ್ಲ ಬಾಸ್, ನಮಗೋಸ್ಕರ ಪ್ರಾಣ ಬೇಕಾದ್ರೆ ಬಿಡ್ತಾರೆ, ಬಾಯ್ ಬಿಡಲ್ಲ ಬಾಸ್. ಸರಿ, ಅವ್ನು ಎಲ್ಲಿದ್ದಾನೆ ಅಂತ ನಾನು ಹುಡುಕ್ತೀನಿ. ತಿರ್ಗ ಮತ್ತೆ ನಮಗೆ ಫೋನ್ ಮಾಡ್ಬೇಡ, ಅರ್ಥ ಆಯ್ತಲ್ಲ? ಹೇಳ್ದಾಗೆ ಸಿಮ್ ಕಾರ್ಡ್ ಡಿಸ್ಟ್ರಾಯ್ ಮಾಡಿ. ಯಾರೊಬ್ರು ಯಾರಿಗೂ ಫೋನ್ ಮಾಡಬಾರ್ದು, ಮೆಸೇಜ್ ಮಾಡಬಾರ್ದು. ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ. ನೆಕ್ಸ್ಟ್ ಏನು ಮಾಡ್ಬೇಕು ಅಂತ ನಾನು ಮಾಡ್ತೀನಿ. ಮಾವ, ನನ್ನಿಂದ ತಪ್ಪಾಗಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆ ಬೇಜಾರಿಗೆ ಮಕ್ಕಳನ್ನ ದ್ವೇಷ ಮಾಡಬೇಡಿ. ಅವ್ರು ಒಳ್ಳೇದಾಗಲಿ ಅಂತ ಹಾರೈಸಿ. ಯಾಕಂದ್ರೆ ಮುಂದೆ ಬಾಳು ಬದುಕಬೇಕಾದವರು ಅವರು. ದಯವಿಟ್ಟು ಆಶೀರ್ವಾದ ಮಾಡಿ. ಆಗಿದೆಲ್ಲ ಆಗೋಯ್ತಲ್ಲ, ಇನ್ನೇನು ಆಶೀರ್ವಾದ? ದಯವಿಟ್ಟು ಹಾಗನ್ಬೇಡಿ ಮಾವ. ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕೇ ಬೇಕು. ಅದರಿಂದ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ಪ್ಲೀಸ್. ಮನಸ್ಸಿನಲ್ಲಿ ಬೇಸರ ಇಟ್ಕೊಂಡು ಆಶೀರ್ವಾದ ಮಾಡೋದು ಒಂದೇ, ಶಾಪ ಹಾಕೋದು ಒಂದೇ. ಮದುವೆ ಆಗೋಯ್ತಲ್ಲ, ಇನ್ಮೇಲೆ ಅವ್ರ ಜೀವನ ಅವ್ರ ಕೈಯಲ್ಲಿ. ಮುಂದೆ ಏನಾಗುತ್ತೋ ಅದಕ್ಕೆ ಸಂಪೂರ್ಣ ಹೊಣೆ ಇವ್ರದೇ. ಒಂದು ಮಾತು ನೆನಪಿರಲಿ, ಯಾವುದೇ ಕಾರಣಕ್ಕೂ ನನಗಿದು ಒಪ್ಪಿಗೆ ಇಲ್ಲ. ರೀ ಅತ್ತೆ, ನೀವಾದರೂ
100 ವರ್ಷ ಚೆನ್ನಾಗಿ ಬಾಳು. ಅಳ್ಬಾರ್ದು ಕಂದ, ಅಳ್ಬಾರ್ದು, ಸಮಾಧಾನ ಮಾಡ್ಕೊ. ನೀವಿಬ್ರು ಆಶೀರ್ವಾದ ಇದೆಯಲ್ಲ, ಅದೊಂಥರ ನಂಗೆ ಬ್ಯಾಕ್ ಬೋನ್ ಇದ್ದಂಗೆ. ಪಾರ್ಥ, ಏನೋ ಇದು? ಏನೋ ಮಾಡ್ಕೊಂಡು ಬಂದಿರೋದು? ನೀನು ಹೀಗೆ ಮಾಡ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬುದ್ಧಿ ಬೇಡವೇನೋ ನಿನಗೆ? ಮದುವೆ ಅಂದ್ರೆ ಹುಡುಗಾಟ ಅನ್ಕೊಂಡಿದ್ಯಾ? ಅಲ್ಲ ಕಣ್ರು, ನೀವ್ ಈ ರೀತಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯವರು, ನಿಮಗೆ ಹೆತ್ತವರು ಯಾರು ನಿಮಗೆ ನೆನಪಿಗೆ ಬರ್ಲಿಲ್ವಾ? ನಾವೆಲ್ಲ ನಿಮ್ಮ ಪಾಲಕ್ ಸತ್ತು ಹೋಗಿದ್ದೀವ. ಇಷ್ಟು ವರ್ಷ ನಿಮ್ಮನ್ನು ಸಾಕಿ ಬೆಳೆಸಿದ ಅಪ್ಪ ಅಮ್ಮನ ಮರ್ಯಾದೆನೆ ಕಳೆದು ಬಿಟ್ರಲ್ಲೋ. ಮದುವೆ ಅಂದ್ರೆ, ತಾಳಿ ಅಂದ್ರೆ ಅದಕ್ಕೆ ಮರ್ಯಾದೆ ಬೇಡ್ವಾ? ಕಳ್ಳರ ತರ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದೀರಲ್ಲ. ನಾವು ನಿಮ್ಮ ಮೇಲಿಟ್ಟ ನಂಬಿಕೆನ ಕೊಂದು ಬಿಟ್ರಲ್ಲೋ. ಮನುಷ್ಯ ಸ್ವಾರ್ಥಿ ಆಗ್ಬಾರ್ದು. ತಮ್ಮವ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡಬೇಕು. ನಾವ್ಯಾರು ತಲೆ ಎತ್ಕೊಂಡು ಓಡಾಡ್ದಾಗ ಮಾಡ್ಬಿಟ್ರಲ್ಲೋ. ನಿಮ್ಮ ಮುಖ ನೋಡೋದಕ್ಕೂ ಹೆಸಕೆ ಆಗ್ತಾ ಇದೆ. ನೋಡ್ದೆ ಶಕುಂತ್ಲಾ, ಇದಕ್ಕೆ ಹೇಳೋದು ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕು ಅಂತ. ನೀನ್ ಸರಿಯಾಗಿದ್ದಿದ್ರೆ ಎಲ್ಲ ಸರಿಯಾಗೇ ಇರ್ತಿತ್ತು. ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಮಕ್ಕಳಿಗೆ ಸಲಹೆ ಕೊಡಬೇಡ ಅಂತ. ನೀವೆಲ್ಲಿ ಕಿವಿ ಮೇಲೆ ಹಾಕೋತೀರಾ? ಅದ್ರ ಪರಿಣಾಮನ ಈಗ ಅನುಭವಿಸ್ತಾ ಇದ್ದೀವಿ. ಆಗ ಜಯದೇವ್, ಈಗ ಇವನು. ಮನೆಯಲ್ಲಿ ಯಾವ ಶುಭ ಕಾರ್ಯನೂ ಸರಿಯಾಗಿ ನಡೀತಾ ಇಲ್ಲ. ಎಲ್ಲ ಹೇಗೆ ಆಗೋಯ್ತು? ಇವನೊಬ್ಬ ಪರವಾಗಿಲ್ಲ ಅನ್ಕೊಂಡಿದ್ದೆ, ಇವನು ನಮ್ಮ ಹೊಟ್ಟೆ ಉರಿಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡೋದಕ್ಕೆ ನಾನಿನ್ನೂ ಬದುಕಿದ್ದೀನಲ್ಲ. ಎಂಥ ಗತಿ ಬಂತಪ್ಪ ದೇವ್ರೆ, ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾನಲ್ಲ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಅಜ್ಜಿ ಪ್ಲೀಸ್, ಇವರಿಬ್ರಿಗೂ ಏನು ಅನ್ಬೇಡಿ. ನಾನೇ ಈ ಮದುವೆ ಮಾಡಿಸಿದ್ದು. ಏನು ಹೇಳ್ತಿದ್ಯಾ? ಈ ಮದ್ವೆನ ನೀನ ಮಾಡಿಸಿದ್ದು? ನೀನ್ ಎಲ್ರಿಗಿಂತ ದೊಡ್ಡವನು, ತಿಳಿದವನು, ಜವಾಬ್ದಾರಿ ಇರೋನು. ನೀನ್ ಯಾಕೋ ಇಂಥ ಕೆಲಸ ಮಾಡಿದೆ? ಎಲ್ರಿಗೂ ಬುದ್ಧಿ ಹೇಳ್ಬೇಕಾದಂತ ಸ್ಥಾನದಲ್ಲಿರೋನು ನೀನು. ಹೇಗೋ ಮಾಡಿದೆ ಇದನ್ನ? ನನ್ ಕ್ಷಮಿಸ್ಬಿಡಿ ಅಜ್ಜಿ. ನನಗೆ ಆ ಕ್ಷಣಕ್ಕೆ ಬೇರೆ ಏನು ತೋಚಲಿಲ್ಲ. ಇವರಿಬ್ರು ಒಂದಾದ್ರೆ ಚೆನ್ನಾಗಿರುತ್ತೆ, ಸಂತೋಷವಾಗಿರ್ತಾರೆ ಅಂತ ಅನ್ಕೊಂಡೆ. ಏನು ಗುಂಡು ನೀನು? ಇವ್ರ ಜೊತೆನಲ್ಲಿ ಸೇರ್ಕೊಂಡು ಇಂಥ ಕೆಲಸ ಮಾಡಿದ್ಯಲ್ಲ. ನಿನಗೆ ಏನು ಹೇಳ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಯಾಕೆ ಅಪ್ಸೆಟ್ ಆಗ್ತಾ ಇದ್ದೀರಾ? ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗತ್ತೆ? ಇನ್ನು ಅವ್ರನ್ನ ಮನೆ ತುಂಬಿಸ್ಕೋಬೇಕಷ್ಟೇ. ಏನು ಹೇಳ್ತಿದ್ಯಾ ನೀನು? ಏನ್ ನಿನ್ನ ಮಾತಿನ ಅರ್ಥ? ಅವ್ರು ಏನ್ ಮಾಡ್ಕೊಂಡು ಬಂದ್ರು ಮನೆ ಒಳಗೆ ಬಿಟ್ಕೊಂಡು ಬಿಡ್ಬೇಕಂತನಾ? ಇಂಥ ಬಡ್ಡ ಧೈರ್ಯ ಇರೋದ್ರಿಂದಾನೇ ದಾರಿ ತಪ್ಪಿರೋದು. ಅವನು ಬೈಯೋದನ್ನ ಬಿಟ್ಟು ಅವನ್ ಬೆಂಬಲಕ್ಕೆ ನಿಂತಿದ್ಯಲ್ಲ, ಮೊದ್ಲು ನಿನಗೆ ಹೇಳಬೇಕು. ನೀನ್
ನೆಟ್ಗಿದ್ದಿದ್ರೆ ನಿನ್ನ ಮಕ್ಕಳು ನೆಟ್ಗಿರ್ತಿದ್ರು. ಎಲ್ಲನೂ ಹಾಳು ಮಾಡಿ ಇಟ್ಬಿಟ್ಟಿದ್ಯಾ ಅಲ್ವೋ ಪಾರ್ಥ? ನೀನ್ ತುಂಬಾ ಒಳ್ಳೆ ಹುಡುಗ, ಯಾರ ಮನಸ್ಸನ್ನು ನೋಯಿಸಲ್ಲ. ನಮ್ಮವರು ತಮ್ಮವರು ಅನ್ನೋದಿದೆ ಅಂತ ನಂಬಿದ್ನಲ್ಲೋ, ನನ್ನ ನಂಬಿಕೆನೇ ಸುಳ್ಳು ಮಾಡಿಬಿಟ್ಟಿಯಲ್ಲೋ. ಅಲ್ಲಮ್ಮ, ಇವನ್ಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ಬುದ್ಧಿ ಬೇಡ? ಪಾಪ ನಿಮ್ಮಪ್ಪ ಅಮ್ಮ, ಅವ್ರಿಗೆ ಮುಖ ಹೇಗೆ ತೋರಿಸ್ತೀಯ ನೀನು? ಹುಟ್ಟದಾಗಿಂದ ನಿನ್ನ ಜೋಪಾನ ಮಾಡಿದ ಹೆತ್ತವ್ರಿಗಿಂತ ನಿನ್ನೆ ಮೊನ್ನೆ ಬಂದ ಇವನೇ ನಿನಗೆ ಹೆಚ್ಚಾಗ್ಬಿಟ್ನಾ? ಅವ್ರಿಗೆ ವಿಷಯ ಗೊತ್ತಾದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಡ. ಇದನ್ನೇನಾದ್ರೂ ನೀನು ಯೋಚನೆ ಮಾಡಿದ್ಯಾ? ಅದು ಅಜ್ಜಿ, ಈಗಾಗಲೇ ಅವ್ರಿಗೂ ವಿಷಯ ತಿಳಿಸಿದ್ದೀವಿ, ಅವ್ರಿಗೂ ಗೊತ್ತಾಗಿದೆ. ಅಂದ್ರೆ ಎಲ್ಲರಿಗೂ ಹೇಳಿ ಎಲ್ಲಾರನ್ನೂ ಸರಿ ಮಾಡ್ಕೊಂಡು ಎಲ್ಲ ತಯಾರಾದ್ಮೇಲೆ ಇಲ್ಲಿಗೆ ಬಂದಿದ್ದೀರಾ ಅಂತೆ? ಎಲ್ಲರೂ ಸೇರ್ಕೊಂಡೆ ಮನೆ ಮರ್ಯಾದೆ ಕಳೀತಾ ಇದ್ದೀರಾ? ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡೋದಕ್ಕಿಂತ ಅವ್ರ ಜೊತೆಲೇ ಹೋಗ್ಬಿಡ್ಬಾರ್ದಾಗಿತ್ತ ನಾನು. ಅಜ್ಜಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಹೌದು, ನಮ್ಮಿಂದ ತಪ್ಪಾಗಿದೆ ನಿಜ, ಆದರೆ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಅಜ್ಜಿ. ಏನಾಗಿದೆಯೋ ಅದನ್ನು ಒಪ್ಕೊಳ್ಳೇಬೇಕಾಗಿದೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಅವ್ರಿಗೆ ಆಶೀರ್ವಾದ ಮಾಡಿ ಒಳಗಡೆ ಕರ್ಕೊಡಿ. ಅದು ಮಾತ್ರ ಸಾಧ್ಯ ಇಲ್ಲ. ಯಾರು ಏನೇ ಹೇಳಿದ್ರು ಈಗಾಗಿರೋದನ್ನ ನಾನು ಖಂಡಿತ ಒಪ್ಕೊಳ್ಳೋದಿಲ್ಲ. ನನ್ಗೆ ಯಾರು ಏನು ಹೇಳಬೇಡಿ, ನಾನು ಯಾರ ಮಾತನ್ನು ಕೇಳಲ್ಲ. ರೀ ಪ್ಲೀಸ್ ರೀ, ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಯಾಕೆ ಸಮಾಧಾನ ಮಾಡಕ್ಕೆ ಹೋಗ್ತೀಯ ನೀನು? ನಾನು ಸಮಾಧಾನವಾಗೇ ಇದ್ದೀನಿ. ನೋಡಿ, ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಹತ್ತು ಬಿಡ್ರಿ, ಮನಸ್ಸು ಹಗುರ ಆಗುತ್ತೆ. ಏ, ನೋವು ಗೀವು ಏನೂ ಇಲ್ಲ. ಹೆತ್ತು ಹೊತ್ತು ಸಾಕಿದ ಅಪ್ಪ ಅಮ್ಮನ್ನ ಧಿಕ್ಕರಿಸಿದ್ದಾರೆ. ನಾವು ಅವ್ರಿಗೋಸ್ಕರ ಎಷ್ಟು ಕಷ್ಟಪಡ್ತೀವಿ, ಏನೆಲ್ಲ ಮಾಡಿಲ್ಲ. ಹಗಲು ರಾತ್ರಿ ನಿದ್ದೆ ಗೆಡ್ತೀವಿ ಅವ್ರಿಗೋಸ್ಕರ, ತುತ್ತು ಮಾಡಿ ತಿನ್ನಿಸ್ತೀವಿ. ಇದನ್ನೆಲ್ಲ ಮರ್ತು ಬಿಡ್ತಾರೆ. ಈ ಪ್ರೀತಿ ಅನ್ನೋ ಲಾಲಿಪಾಪ್ ಹಿಂದೆ ಹೋಗ್ತಾರೆ. ಈ ಲಾಲಿಪಾಪ್ ಕರಗತ್ತಲ್ಲ, ಹಾಗೆ ನೋಡ್ತಾ ಇರು, ಈ ಪ್ರೀತಿ ಅನ್ನೋ ಅಮಲು ಕರಗೋಗತ್ತೆ. ಪ್ರೀತಿನೇ ಬೇರೆ, ವಾಸ್ತವನೇ ಬೇರೆ. ಅದು ಅವ್ರಿಗೆ ಗೊತ್ತಾಗತ್ತಲ್ಲ, ಆವಾಗ ನೋಡು ಎಷ್ಟು ಸಂಕಟ ಪಡ್ತಾರೆ ಅಂತ. ರೀ, ಬಿಡ್ತು ಅನ್ರಿ, ಆಗಿದ್ದಾಗೋಯ್ತು. ಅವರಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ ಪ್ಲೀಸ್. ನಾನೇನೇ ಬಯಸೋದು? ನಾನು ಬಯಸಿದ್ದು ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ, ಯಾವ ತಲೆ ಬಿಸಿ ಇಲ್ದಿರೋ ಜೀವನ ಮಾಡಲಿ ಅಂತಾನೆ. ಆದ್ರೆ ಅದು ಅವ್ರಿಗೆ ಬೇಡವಲ್ಲ. ಅದು ಹಾಗೇನೆ, ಸತ್ಯ ಹೇಳೋನು ಯಾವಾಗಲೂ ನಿಷ್ಠುರ ಆಗ್ತಾನೆ. ಯಾಕೆ ಹೇಳು? ಸತ್ಯ ಯಾವಾಗಲೂ ಕುರೂಪಿನೇ. ಅದು ಯಾರಿಗೂ ಇಷ್ಟ ಆಗಲ್ಲ, ಯಾರಿಗೂ ಬೇಡ ಅದು. ಎಲ್ಲರೂ ಈ ಸುಂದರವಾಗಿರೋ ಸುಳ್ಳಿನ ಹಿಂದೆನೆ ಹೋಗ್ತಾರೆ. ಇದು ಹಾಗೇನೆ, ಪ್ರೀತಿ ಅನ್ನೋ ಸುಳ್ಳು ಹಿಂದೆ ಹೋಗಿದ್ದಾರೆ, ಭ್ರಮೆ ಹಿಂದೆ ಹೋಗಿದ್ದಾರೆ. ನಾವು ಒಟ್ಟಿಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ. ಅವ್ರಿಗೆ ಗೊತ್ತಿಲ್ಲ, ಭ್ರಮೆ ಯಾವತ್ತೂ ನಿಜ ಆಗೋದಿಲ್ಲ. ನೋವು ನಿರಾಸೆ ಅನ್ನೋದು ಕಟ್ಟಿಟ್ಟು ಬುತ್ತಿ, ಅವ್ರಿಗೆ ಅರ್ಥವಾಗಲ್ಲ. ನೀನು ಅದನ್ನು ಗಮನದಲ್ಲಿ ಇಟ್ಕೋ. ಸುಮ್ಮನೆ ಕುರುಡಾಗಿ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ.
ಪ್ರೀತಿ ಪ್ರೀತಿ ನಾನು ಇಂಥ ಪ್ರೀತಿನ ಎಷ್ಟು ನೋಡಿಲ್ಲ. ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಅಪ್ಪ ಅಮ್ಮನ್ನ ಧಿಕ್ಕರಿಸಿ ಓಡೋಗಿ ಮದುವೆ ಆಗ್ತಾರೆ. ನಾಳೆ ಬದುಕನ್ನ, ಸಮಾಜನ, ವಾಸ್ತವನ ಎದುರಿಸ್ಬೇಕಾದಾಗ ವಿಲವಿಲ ಒದ್ದಾಡ್ತಾರೆ. ಈ ಪ್ರೀತಿ ಅನ್ನೋದು 4 ದಿನದ ಸಂಭ್ರಮ ಅಷ್ಟೇ. ಪ್ರೀತಿ ಅನ್ನೋ ಅಮಲು ಕಮ್ಮಿ ಆಗ್ತಿದ್ದಂಗೆನೆ ವಾಸ್ತವ ಅನ್ನೋದು, ರಿಯಾಲಿಟಿ ಅನ್ನೋದು ಕಣ್ಣೆದುರಿಗೆ ರಾಚತ್ತೆ. ಭಯಂಕರವಾಗಿರುತ್ತದು, ತಡ್ಕೊಳಕ್ಕಾಗೋದಿಲ್ಲ. ಈಗ ಪ್ರೀತಿ ಗೀತಿ ಅಂತ ಇದಾರಲ್ಲ, ನಾಳೆ ನೋಡು ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ. ಅದನ್ನು ಸರಿ ಮಾಡೋದಕ್ಕೆ ಹೆತ್ತವರಾದ ನಾವು ಹೋಗಬೇಕಾಗತ್ತೆ. ಅದು ಅವ್ರಿಗೆ ಅರ್ಥ ಆಗ್ತಲ್ಲ. ಈಗ ಪ್ರೀತಿ ಅಂತ ಹಾರಾಡ್ತಾ ಇದ್ದಾರೆ. ಹಳೆ ರೆಕ್ಕೆ ಕಟ್ಟಾದಾಗ ಗೊತ್ತಾಗುತ್ತೆ. ಯಾಕ್ರಿ, ಯಾಕೆ ಅವ್ರ ವಿಷಯದಲ್ಲಿ ಇಷ್ಟು ಕಠೋರವಾಗಿಬಿಟ್ಟಿದ್ದೀರಾ? ಮತ್ತೆ ಅದನ್ನೇ ಯಾಕೆ ಹೇಳ್ತೀಯ ಮಂದಾಕಿನಿ? ನನಗೆ ಅವ್ರ ಬಗ್ಗೆ ಯಾವ ಬೇಜಾರು ಇಲ್ಲ, ಯಾವ ನೋವು ಇಲ್ಲ, ಎಂಥದ್ದೂ ಇಲ್ಲ. ನಾನು ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ. ಅವ್ರ ಬಗ್ಗೆ ನಾನು ಏನು ಅನ್ಸಲ್ಲ, ನಿರ್ಲಿಪ್ತವಾಗಿದ್ದೀನಿ. ನಾನು ಹೇಳೋ ಅಷ್ಟು ಹೇಳಿದೆ, ಅವ್ರು ಕೇಳಲಿಲ್ಲ. ಕರ್ಮ ಅನುಭವಿಸ್ಲಿ ಬಿಡು. ಅಲ್ಲ ರೀ, ನೋಡು, ಈ ವಿಷಯದ ಬಗ್ಗೆ ಜಾಸ್ತಿ ಮಾತಾಡೋದೇ ಬೇಡ. ನಮ್ಮ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಅಂದಮೇಲೆ ಅವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಸಾಕಿದು, ಹೋಗಿ ಅಡುಗೆ ಮಾಡು. ಏನೇ ಹಾಗೆ ನೋಡ್ತಿದ್ಯಾ? ಹೋಗು, ನಾನು ಹಾಗೆ ಒಂದು ವಾಕಿಂಗ್ ಓಡ್ ಬರ್ತೀನಿ.